ಮತ್ತೆ ರೋಸ್ ಕೊಟ್ಬಿಟ್ಟು ಮದ್ವೆ ಆಗ್ತದೆ ಅಂತ ಕೇಳಿದ್ರೆ ಕಾಲೇಜ್ ಕೈ ತಗೊಂತೀರಾ, ಅದಕ್ಕೆ 20 ರೂಪಾಯಿ ಕೇಳ್ತೀವಿ. ಮುಡ್ಕೊಳ್ಳಿ. ಇಷ್ಟ ಆಗಲ್ಲ ಅಲ್ಲ, ರೋಸ್ ನಾನ್ ಮಾಡ್ತಾರದು ಇಷ್ಟ ಆಗ್ತಾ ಇಲ್ವಾ, ಇಲ್ಲ ನಿಮ್ಗೆ ರೋಸ್ ಇಷ್ಟ ಆಗಲ್ವಾ? ನಾನ್ ಮಾಡ್ತಾರದು ಇಷ್ಟ ಆಗ್ತಾ ಇಲ್ಲ. 1 ನಿಮಿಷ. 20 ರೂಪೀಸ್. 20, 40, 60. ಜಿಪೇ, ಫೋನ್ ಪೇ, ಆಲ್ ಪೇ, ಒಟ್ನಲ್ಲಿ ಯು ಪೇ. ಇದನ್ನ ಹೆಣ್ಮಕ್ಳು ಗಂಡ್ ಮಕ್ಳನ್ನ ಬಕ್ರ ಮಾಡ್ತಾ ಇದ್ರು. ಫಸ್ಟ್ ಟೈಮ್ ನಾನು ಅವ್ರನ್ನ ಬಕ್ರ ಮಾಡ್ತಾ ಇದೀನಿ. ಗೈಸ್, ನಾನು ಕೊಟ್ಟಿದ್ ರೋಸ್ನ ಯಾರೋ ನೋಡಿ ಯಾವ ಸ್ಥಿತಿಗೆ ಮಾಡಿಟ್ಟವ್ರೆ. ನನ್ನ ಅವರ್ ಇವನೇ ಇವಾಗ. ಗೈಸ್, ನಾನೇನು ಯೂಟ್ಯೂಬ್ಗೆ ಬಾಯ್ ಬಾಯ್ ಹೇಳ್ತೀನಿ. ಗರ್ಲ್ ಫ್ರೆಂಡಾ? ತಗೊಳ್ಳಿ ಬ್ರೋ. ಇನ್ನೊಂದು ಕೊಡ್ಲಾ ಬ್ರೋ? ನನಗಂತೂ ಅದೃಷ್ಟ ಇಲ್ಲ, ನೀವಾರು ತಗೊಳ್ಳಿ ಬ್ರೋ. ಇನ್ನೊಂದು ಕೊಡ್ಲಾ ಬ್ರೋ? ಇಟ್ಕೊಳ್ಳಿ ಬ್ರೋ. ಇದಕ್ಕಿಂತ ಸೇವೆ ಇನ್ನೇನ್ ಮಾಡ್ಲಿ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಇವತ್ತು ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋನ ಮಾಡ್ತಾ ಇದ್ದೀನಿ. ವಿಡಿಯೋ ಏನು ಅಂತ ಹೇಳಿ ಮುಂದೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಅದಕ್ಕೂ ಮುಂಚೆ KR ಮಾರ್ಕೆಟ್ ಅಲ್ಲಿ ಇದ್ದೀನಿ. ಇಲ್ಲಿ ಹೋಗಿ ಒಂದಿಷ್ಟು ಹೂಗಳನ್ನ ತಗೊಳ್ಳೋಣ ಬನ್ನಿ. ಇದು 20 ರೂಪೀಸಾ? 20 ರೂಪೀಸ್. 20 ಫ್ಲವರ್ಸ್ ಇರ್ತಾರೆ. 20 ಫ್ಲವರ್ಸ್ ಇರುತ್ತೆ, 20 ರೂಪೀಸ್. 1 ರೂಪಾಯಿ 1 ಫ್ಲವರ್. ಓಕೆ ಅಣ್ಣ, ಒಂದು 10 ನಿಮಿಷ ಇನ್ನೊಂದು ಹೂ ಇದೆ, ತಗೊಂಡೋಗಿ ಇಲ್ಲೇ ಬಂದು ತಗೊಂಡು ಹೋಗ್ತೀನಿ. ಇವಾಗ ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ನೋಡೋಣ ಯಾರು ಇನ್ನೂ ಕಮ್ಮಿ ಕೊಡ್ತಾರ ಅಂತ ಹೇಳಿ. ಸೊ ಪ್ರಾಬಬ್ಲಿ ಅದೇ ಕಮ್ಮಿ ಅನ್ಸುತ್ತೆ. ಬಿಸ್ನೆಸ್ ಅಂದ್ಮೇಲೆ ಒಂದು 4 ಕಡೆ ವಿಚಾರಿಸ್ಬೇಕು. ಸೊ ಬನ್ನಿ ಹೋಗೋಣ. ಅಣ್ಣ ಎಷ್ಟಣ್ಣ ಇದು? 40? ಕಮ್ಮಿ ಇಲ್ಲ? 50 ರೂಪಾಯಿ. ಎಷ್ಟಿದು? 40 ರೂಪೀಸ್. ಎಷ್ಟಿದು? 50. ಜನ ನಾನು ನೋಡ್ತಾ ಇದ್ದಂಗೆನೆ ರೇಟು ಡಬಲ್ ಹೇಳ್ತಾ ಇದ್ದಾರೆ. ಅಲ್ಲ, ನಾನು ನೋಡೋದಕ್ಕೆ ಅಷ್ಟೊಂದು ಬಕ್ರ ತರ ಕಾಣಿಸ್ತೀನ? ನೀವು ತುಂಬಾ ಪಾಪ ಮಾಡಿರ್ಬೇಕು. ಎಲ್ಲ ಹೋದ್ರೂ ಅಲ್ಲಿಗಿಂತ ಏನು ಕಮ್ಮಿ ಸಿಗಲ್ಲ. ಸುಮ್ಮನೆ ಅಲ್ಲೆಲ್ಲ ಹೋಗಿ ಟೈಮ್ ವೇಸ್ಟ್ ಮಾಡೋ ಬದಲು ಅಲ್ಲೇ ಹೋಗಿ ತಗೊಂಡ್ಬಿಡೋಣ ಬನ್ನಿ. ಸೊ ಇವಾಗ ಟೋಟಲ್ ಆಗಿ 5 ಬಂಡಲ್ನ ತಗೊಂಡಿದ್ದೀನಿ ಇವ್ರ ಹತ್ರ. ಪೊಲೀಸರು ದುಡ್ಡೆಲ್ಲ ಕೊಡಲ್ಲ ಮಾಮೂಲಿ ರೋಸು. ನಿಜ ಸೀರಿಯಸ್ ಆಗಿ ಬೇಜಾರಾಗುತ್ತೆ. ರೋಡ್ ಸೈಡಲ್ಲಿ ನಿಂತ್ಕೊಂಡು ಮಾರ್ತಾ ಇರೋರ ಹತ್ರನೂ ಪೊಲೀಸರು ಬಿಡಲ್ಲ. ಇಬ್ರು ಪೊಲೀಸರು ನನ್ನ ಕಣ್ಮುಂದೆನೇ ಬಂದು ಹೂ ಕೊಡು ಅಂತ ಹೇಳ್ಬಿಟ್ಟು ಫ್ರೀಯಾಗಿ ಹೂ ಇಸ್ಕೊಂಡೋದ್ರು. ಯಾವಾಗ ನಮ್ಮ ಸರ್ಕಾರ ಚೇಂಜ್ ಆಗುತ್ತೋ, ಯಾವಾಗ ನಮ್ಮ ಪೊಲೀಸರು ಚೇಂಜ್ ಆಗ್ತಾರೋ ಯಾರೋ ಒಬ್ಬನ್ ಗೊತ್ತು. ಬನ್ನಿ ಹೋಣ. ಇವಾಗ ನನ್ನ ಕೈಯಲ್ಲಿ 100 ಹೂವಿದೆ. ಈ 100 ಹೂಗೆ ನಾನು ಕೊಟ್ಟಿದ್ದು 100 ರೂಪಾಯಿ. ಆದರೆ ಇದನ್ನ ಇವಾಗ ಎಷ್ಟಕ್ಕೆ ಮಾರ್ತೀನಿ, ಎಷ್ಟು ದುಡ್ಡು ಮಾಡ್ತೀನಿ ಅನ್ನೋದೇ ಆ್ಯಕ್ಚುಲ್ ವಿಷಯ ಇರೋದು. ಈ ಗೆಟಪ್ಪಲ್ಲಿ ಹೋದ್ರೆ ನಂತರ ಯಾರು ಹೂ ತೊಗೊಳಲ್ಲ. ಸೊ ಅದಕ್ಕೋಸ್ಕರನೇ ಗೆಟಪ್ನ ಚೇಂಜ್ ಮಾಡ್ಕೊಳ್ಳೋಣ ಗೈಸ್. ಇವಾಗ ಇದು ನನ್ನ ಗೆಟಪ್ ಆಗಿದೆ. ನಾನು ಮಲ್ಲೇಶ್ವರಮಲ್ಲಿ ಇದ್ದೀನಿ. ಎಲ್ಲರೂ ಗುಲಾಬಿ ಹೂನ ಕೊಟ್ಬಿಟ್ಟು ಪ್ರೀತಿನ ಕೇಳ್ತಾರೆ. ಆದ್ರೆ ನಾನು ಇವತ್ತು ಗುಲಾಬಿ ಹೂನ ಕೊಟ್ಬಿಟ್ಟು ದುಡ್ಡನ್ನ ಕೇಳ್ತೀನಿ. ಚೆನ್ನಾಗಿದೆ ಚೆನ್ನಾಗಿದೆ. 1 ರೂಪಾಯಿ ತಗೊಂಡಿರೋಂಥ ಈ ರೋಸ್ನ ಎಷ್ಟು ರೂಪಾಯಿಗೆ ಮಾರ್ತೀನಿ ಅಂತ ನೀವೇ ನೋಡೋರಂತೆ. ಸೊ ಇವಾಗ ವಿಡಿಯೋನ ಕಂಟಿನ್ಯೂ ಮಾಡೋಣ ಬನ್ನಿ. ನನಗೆ ಆ್ಯಕ್ಚುಲಿ ಸಿಕ್ಕಾಬಡೆ ಭಯ ಆಗ್ತದೆ. ಫಸ್ಟ್ ಟೈಮ್ ರೋಡಲ್ಲಿ ಈ ಥರ ರೋಸ್ ಇಟ್ಕೊಂಡು ಹೋಗ್ತಾ ಇರೋದು. ಯಾವ್ದಾರ ಹುಡುಗಿಗೆ ಏನಾದರೂ ನಾನು ರೋಸ್ನ ಕೊಟ್ಟಾಗ ಏನಾದ್ರು ಬೈದ್ಗಿದ್ಬಿಟ್ರೆ ಏನು ಮಾಡೋದು ಅಂತಲೇ ಗೊತ್ತಿಲ್ಲ. ಟ್ರೈ ಮಾಡೋಣ. ಮುಂದೆ ಇಬ್ಬರು ಹುಡುಗಿರಿದ್ದಾರೆ, ಫಸ್ಟ್ ಅವ್ರಿಗೆ ಕೊಡೋಣ. ಎಕ್ಸ್ಕ್ಯೂಸ್ ಮೀ, 1 ನಿಮಿಷ. 50 ರೂಪೀಸ್. ಯಾಕೆ ಫಸ್ಟ್ ರಿಜೆಕ್ಷನ್ ಗುರು. ರೋಸ್ ತಗೊಂತೀರಾ? ಬೇಡ. ಓಕೆ ಥ್ಯಾಂಕ್ ಯು. ರೋಸ್ ತಗೊಂತೀರಾ? ಬೇರೆಯವ್ರಿಗೆಲ್ಲ 100 ರೂಪೀಸು, ನಿಮ್ಗೆಲ್ಲ 50 ರೂಪೀಸು. ಬೇಡ. ಪಾಪ ಹುಡುಗಿ ಗಾಬರಿ ಆಗ್ಬಿಟ್ಲೆ, ಜಾಸ್ತಿ ಹೇಳ್ಬಿಟ್ನ. ಬ್ರೋ, ಹುಡುಗರು ತಗೊಳಲ್ಲ, ಹುಡುಗಿರು ತಗೊಳಲ್ಲ. ಸಮಾಧಾನ ಮಾಡ್ಕೊಳ್ಳಿ. ಜೀವನದಲ್ಲಿ ಏನ್ ಫ್ರೀಯಾಗಿ ಸಿಗುತ್ತೆ ಹೇಳಿ? ಮತ್ತೆ ಅಂತದ್ರಲ್ಲಿ ಇಂತ ಬ್ಯೂಟಿಫುಲ್ ಆಗಿರೋ ರೋಸ್ ಸಿಗುತ್ತಾ? ಇಲ್ಲ. ಬನ್ನಿಲ್ಲಿ KC ಜನರಲ್ ಇನ್ನೊಂದು ಫ್ರೀಯಾಗಿ ಸಿಗುತ್ತೆ. ಹಂಗಂತ ಹೇಳ್ಬಿಟ್ಟು ಅದೆಲ್ಲ ತಗೊಳಕಾಗತ್ತಾ? ಇಲ್ಲ ತಾನೆ. ಮುಡ್ಕೊಳ್ಳಿ. ಎಕ್ಸ್ಕ್ಯೂಸ್ ಮೀ, ರೋಸ್ ತಗೊಂತೀರಾ? 20 ರೂಪಾಯಿ ಅಷ್ಟೇ. ತಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಬೋಣಿ ಆಯ್ತು. ಒಳ್ಳೆ ಕಸ್ಟಮರ್ಸ್ 2 ತಗೊಂಡ್ರು. ಹೂ ತಗೊಂತೀರಾ? 1 ತಗೊಳ್ಳಿ. ಯಾವ್ದು ಬೇಕು ತಗೊಳ್ಳಿ, ನಿಮ್ಗೆ ಎಷ್ಟಾದ್ರು ಮಾಡಿ ಮ್ಯಾಮ್, ಪರವಾಗಿಲ್ಲ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಯಾರನ್ನ ಲವ್ ಮಾಡ್ತಿದ್ದೀರಾ? ಲವ್ ಮಾಡ್ತೀನಿ ಏನ್ ಮಾಡ್ತಾ ಅವ್ರು ಮಾಡ್ಬೇಕಲ್ಲ. ನಂದು ಒಬ್ಬಂದೇ ಪ್ರಾಬ್ಲಮ್ ಅನ್ಕೊಂಡಿದ್ದೆ, ಇದು ಯೂನಿವರ್ಸಲ್ ಪ್ರಾಬ್ಲಮ್ ಆಗೋಗಿದೆ. ಆಕ್ಚುಲಿ ನಾನು ಇವತ್ತು ರೋಸ್ನ ಮಾರ್ತಾ ಇದೀನಿ. ತಗೊಂತೀರಾ? ತಗೊಳಲ್ಲ. ಏಕೆ? ಹೆಣ್ಮಕ್ಳು ಹೂ ಮುಡ್ಕೊಳಲ್ಲ? ಅಮ್ಮ ತಗೊಳ್ಳಿ. ದುಡ್ಡಿಲ್ಲ? ಮತ್ತೆ ದುಡ್ಡಿದ್ಯಾ? ಮತ್ತೆ ತಗೊಳ್ಳಿ. ನೀವು ತಗೊಂತೀರಾ? ಇಷ್ಟ ಆಗಲ್ಲ ಅಲ್ಲ, ರೋಸ್ ನಾನ್ ಮಾಡ್ತಾ ಇರೋದು ಇಷ್ಟ ಆಗ್ತಾ ಇಲ್ವಾ, ಇಲ್ಲ ನಿಮ್ಗೆ ರೋಸೇ ಇಷ್ಟ ಆಗಲ್ವಾ? ನಾನ್ ಮಾಡ್ತಾ ಇರೋದು ಇಷ್ಟ ಆಗ್ತಾ ಇಲ್ಲ. ರೋಸ್ ಇಷ್ಟ ಅಂತೆ, ಆದ್ರೂ ನನ್ನ ಹತ್ರ ತಗೊಳಲ್ಲ. 10 ರೂಪಾಯಿ
ಆಯ್ತಾ ಒಂದು ತಗೊಳ್ಳಿ ಆಂಟಿ. ಆಂಟಿ ಬೇಡ ಅಂದಮೇಲೆ ಸೈಲೆಂಟಾಗಿ ಅಲ್ಲಿಂದ ಫೋಟೋ ಬಿಡಬೇಕು. ಏನಾದ್ರು ಜಾಸ್ತಿ ಫೋರ್ಸ್ ಮಾಡಿದ್ರೆ ಮಕ್ಕಳಿಗೆ ಬಿಡ್ತಾರೆ. ರೋಸ್ 10 ರೂಪೀಸ್. ಹೆಣ್ಮಕ್ಳೇ ಪರವಾಗಿಲ್ಲ ಅಪ್ಪ. ಬೈ ಮಾಡ್ತೀರಾ? ಓಕೆ, ಎಷ್ಟು ಕೊಡ್ತೀರಾ? ನೀವು ಎಷ್ಟು ಕೊಟ್ಟರು ಓಕೆ. 100 ರೂಪೀಸ್ ಕೊಟ್ಟರು ಓಕೆ. ನಾನು 20 ರೂಪೀಸ್ ಕೊಟ್ಟು ತೊಗೊಂಬಂದೆ. ನೀವು ಎಷ್ಟು ಕೊಟ್ಟರು ಓಕೆ. ಹಾಂ, ಕರೆಕ್ಟ್. ಆ್ಯಕ್ಚುಲಿ ಬೇರೆಯವ್ರಿಗೆಲ್ಲ ಜಾಸ್ತಿ ರೂಪಾಯಿ ಮಾಡ್ತಾ ಇದ್ದೆ. ನೀವು ನನ್ನ ಸಬ್ಸ್ಕ್ರೈಬರ್ಸ್ ಅಂದ್ಬಿಟ್ಟು ಕಮ್ಮಿ ದುಡ್ಡು ಕೊಟ್ಟಿದ್ದೀನಿ. ಹೆಣ್ಮಕ್ಳು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕಾಣಿಸ್ತಾರಂತೆ ಹೂ ಮುಟ್ಕೊಂಡಾಗ. ಎಲ್ಲ ಓದಿದ್ದೆ. ಸೊ ನೀವಿಬ್ರು ಚೆನ್ನಾಗಿದ್ದೀರಾ, ಹೂ ಮುಟ್ಕೊಳ್ಳಿ, ಇನ್ನೂ ಚೆನ್ನಾಗಿ ಕಾಣಿಸ್ತೀರ. ಎಷ್ಟೊಂದು ಈಸಿಯಾಗಿ ಹೂನ ಮಾರ್ಬೋದು. ಲವರ್ ಇದ್ದಾರಾ? ಇಲ್ಲ ಬ್ರೋ, ಇಲ್ಲ. ಅಷ್ಟ ಟಪ್ ಕೆಲ್ಸಲ್ಲ ನಾವು ಮಾಡಲ್ಲ. ಡೆವಲಪ್ ಆಗ್ಬಿಟ್ಟವ್ರೆ. ಮನೆಗೆ ಹೋಗಿ ನಮ್ಮ ಅಮ್ಮಗೆ ಪ್ರಪೋಸ್ ಮಾಡ್ತಾರೆ. ಬಾ 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 ಬಾ. ಫಸ್ಟ್ ಎಲ್ಲ ರೋಸ್ ಕೈ ಹಿಡಿತಾ ಇದ್ರಾ? ಹಿಡಿತಾ ಇದ್ವಿ. ಬ್ರೋ, ಅದು ಬೇರೆ ಅರ್ಥ ಬರುತ್ತೆ. ಪ್ರೀತಿ ಮಾಡ್ಬೇಕು ಅಂದ್ರೆ ರೋಸ್ ಕೊಡ್ಬೇಕು, ಪ್ರೀತಿ ಮಾಡಿದ್ಮೇಲೆ ರೋಸ್ ಕೀಳ್ಬೇಕು. ಅರ್ಥ ಆಯ್ತು ಅನ್ಸುತ್ತೆ. ಎಕ್ಸ್ಕ್ಯೂಸ್ ಮೀ, ವಿಚ್ ಲ್ಯಾಂಗ್ವೇಜ್? ಮಲಯಾಳಂ. ನಮ್ಮ ಮಲಯಾಳಂ ಕೊರ್ಚೋ ಅರಿಯೋ. ಟುಡೇ ಐ ಆಮ್ ಸೆಲ್ಲಿಂಗ್ ರೋಸಸ್. ಓಕೆ, ಕ್ಯಾನ್ ಯು ಬೈ ಒನ್ ಫಾರ್ ಮೀ? Why should we buy? ಇದು ಗುರು ಕ್ವಶನ್. ಬಿಕಾಸ್ ಐ ಆಮ್ ಸೆಲ್ಲಿಂಗ್, ಯು ಶುಡ್ ಬೈ. ಐ ಪೇಡ್ 20 rupees for one rose, but you can pay how much ever you want. GPay? GPay, ಫೋನ್ ಪೇ, ಆಲ್ ಪೇ, ಒಟ್ನಲ್ಲಿ ಯು ಪೇ. ಹುಡುಗಿ ಇನ್ಸ್ಟಾ ಐಡಿ ಕೇಳ್ತಾರೆ ಗುರು. ಯು ಹ್ಯಾವ್ ಡೌಟ್ ಆನ್ ಮೀ? No, we were just... ಕೇರಳ ಹುಡುಗಿರು ಹುಷಾರ್ ಜಾಸ್ತಿ, ಮೀನ್ ತಿಂದು ಚೀಚಿ ತಿನ್ಸ್ಬೇಕು ಒಂದಿನ ಕರ್ಕೊಂಡೋಗಿ. ಈ ರೋಸ್ ಯಾರು ಕೊಡ್ತೀರಾ ಹೇಳಿ? ಏನ್ ನಮ್ಮ ಅಣ್ಣ ಹಾಸ್ಪಿಟ್ಲಲ್ಲಿ ಕೂತವ್ನು ಸುಮ್ಮನೆ, ಅವನಿಗೆ ತಗೊಂಡೋಗಿ ಕೊಡ್ಬೇಕಷ್ಟೇ. ಈ ನನ್ನ ಮಕ್ಕಳು ಒಂದೊಂದಲ್ಲ ಗಂಡು ಮಕ್ಳು ಕೊಡೋ ಅಂತ ಕಾಲ ಬಂದ್ಬಿಡ್ತು. ಮಾತೇ ಇಲ್ಲ. ಯಾರು ಕೊಡ್ತೀರಾ ಇದನ್ನ? ಅಮ್ಮ ಕೊಡ್ತೀರಾ? ಸೀರಿಯಸ್ ಆಗಿ ನಮ್ಮ ಹುಡುಗರಿಗೆ ಪ್ರೀತಿಸೋ ಹುಡುಗಿನೂ ಅಮ್ಮನೇ, ಪ್ರೀತಿಸೋ ದೇವತೆನೂ ಅಮ್ಮನೇ, ಪೂಜಿಸೋ ದೇವತೆನೂ ಅಮ್ಮನೇ. ನಾವ್ ಎಲ್ಲದೂ ನಮ್ಮ ಅಮ್ಮನೇ ಅಲ್ಲ ಬ್ರೋ. ನಮ್ಗೆ ಇಡೀ ಪ್ರಪಂಚದಲ್ಲಿ ಒಬ್ಬರು ನಮ್ಗೆ ಹರ್ಟ್ ಮಾಡ್ತಾ ಇರೋದು ಅಂದ್ರೆ ಅದು ಅಮ್ಮ. ಗರ್ಲ್ ಫ್ರೆಂಡ್ ಇದಾರಾ? ಗರ್ಲ್ ಫ್ರೆಂಡ್ ಇಲ್ಲ ಬ್ರೋ. ನನ್ನ ಲವರ್ ಇವನೇ ಇವಾಗ ಲವರ್ ನನಗೆ. ನೋಡಿ, ಐ ಲವ್ ಯು ಮಚ್ಚ. ಗೈಸ್, ನಾನು ಕೊಟ್ಟಿದ್ದು ರೋಸ್ನ ಯಾರೋ ನೋಡಿ ಯಾವ ಸ್ಥಿತಿಗೆ ಮಾಡಿಟ್ಟವ್ರೆ. ರೋಸಿನ ವ್ಯಾಲ್ಯೂ ಗೊತ್ತಿಲ್ಲ ನನಗೆ. ಯಾರಾದ್ರೂ ಈ ತರ ರೋಸ್ ಕೊಟ್ಟಿದ್ರೆ. ನಿಮ್ಮ ಹೆಸರು? ಅಮೂಲ್ಯ. ಏನ್ ಮಾಡ್ಕೊಂಡಿರೋದು ಅಮೂಲ್ಯ ಅವರ? ನಾನು ಅಭಯ ಗೋಲ್ಡ್ ಬ್ರಾಂಚ್ ಮ್ಯಾನೇಜರ್. ಗೋಲ್ಡ್ ಕಂಪ್ನಿನಲ್ಲಿ ಬ್ರಾಂಚ್ ಮ್ಯಾನೇಜರ್. ನಿಮ್ದ್ರಲ್ಲಿ ಫ್ರೀ ಗೋಲ್ಡ್ ಕೊಡೋದು ಆ ಥರದೆಲ್ಲ ಏನು? ದುಡ್ಡು ಕೊಟ್ರೆ ಗೋಲ್ಡ್ ಕೊಡ್ತೀವಿ. ಓಕೆ, ಇವಾಗ ನಾನು ರೋಸ್ ಕೊಡ್ತಾ ಇದೀನಿ ನೋಡಿ. ಫ್ರೀಯಾಗಿ ಕೊಡ್ತೀರಾ? ನೀವು ಫ್ರೀಯಾಗಿ ಗೋಲ್ಡ್ ಕೊಡ್ತೀರಾ? ಚಾನ್ಸೇ ಇಲ್ಲ. ನಾವು ಹಂಗೆ ಚಾನ್ಸೇ ಇಲ್ಲ. ಸೊ ನಾನು 20 ರೂಪಾಯಿ ಕೊಟ್ಟು ರೋಸ್ನ ತಂದಿದ್ದು. ನೀವು ಎಷ್ಟು ರೂಪಾಯಿ ಆದ್ರೂ ಕೊಟ್ಟು ತಗೊಬೋದು. ಚಿನ್ನದ ಅಂಗಡಿನಲ್ಲಿ ಮ್ಯಾನೇಜರ್ ಅಂದಮೇಲೆ ತುಂಬಾ ದುಡ್ಡು ಇಟ್ಟಿರ್ತಾರೆ. ಗುರು ಫಾರ್ ಫಸ್ಟ್ ಟೈಮ್ ತೋರಿಸ್ಬಿಡಿ. ಮ್ಯಾನೇಜರು 100 ರೂಪೀಸ್ ಮಾಡಿದ್ದಾರೆ ಫೋನ್ ಪೇ. ಆಕ್ಚುಲಿ ಈ ರೋಸ್ ನಾನು ಎಷ್ಟು ಕೊಟ್ಟಿರ್ಬೋದು? 10-12 ರೂಪೀಸ್ ಅಲ್ಲ. ವಿಡಿಯೋ ನೋಡಿ ಗೊತ್ತಾಗುತ್ತಾಯ್ತಾ? ಆಕ್ಚುಲಿ ಇದು ಸ್ಪೆಷಲ್ ರೋಸ್ ಆಯ್ತಾ. ಈ ರೋಸ್ ನಿಮ್ ಕೈಲಿ ಇಟ್ಕೊಂತಾ ಇದ್ರೆ ಇದು ಫ್ರಾಗ್ನೆನ್ಸ್ ಇಂದ ಮೂಡೆಲ್ಲ ಚೇಂಜ್ ಆಗುತ್ತೆ. ರೋಸ್ ನ ಬಂದ್ಬಿಟ್ಟು ಕಿಂಗ್ ಆಫ್ ಆಲ್ ಫ್ಲವರ್ಸ್ ಅಂತ ಅಂತಾರೆ. ರೋಸ್ ನ ಇಂಡಿಯಾಗೆ ತಂದವ್ರು ಯಾರು ಗೊತ್ತಾ? ಬಾಬರ್, ಮೊಘಲ್ ಎಂಪರರ್. ನೋಡಿ, ಇಷ್ಟೊಂದೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ, ಅದಕ್ಕಾರ ರೋಸ್ ತಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಹೌದಾ? ಅಮ್ಮ ಬಗ್ಗೆ ಎಲ್ಲ ಹೇಳ್ತಾ ತುಂಬಾ ಖುಷಿ ಆಗುತ್ತೆ. ನಮ್ಮಮ್ಮ ಬೈಯೋದ್ ಖುಷಿ ಆಗುತ್ತಾ? ಚೆನ್ನಾಗಿರುತ್ತೆ ನಿಮ್ಮ ಅಮ್ಮ ಮಗನ ಕಾಂಬಿನೇಷನ್. ಹಾ, ರೋಸ್ ತಗೊಳ್ಳಿ. ನನ್ನ ಹತ್ರ ಮನಿ ಫೋನ್ ಪೇ ಅಲ್ಲೇ ಬಿಟ್ಟು ಪರವಾಗಿಲ್ಲ, ಇವ್ರು ಮಾಡ್ತಾರೆ. ಇದನ್ನ ಹೆಣ್ಮಕ್ಳು ಗಂಡ್ಮಕ್ಳನ್ನ ಬಕ್ರ ಮಾಡ್ತಾ ಇದ್ರು. ಫಸ್ಟ್ ಟೈಮ್ ನಾನು ಅವ್ರನ್ನ ಬಕ್ರ ಮಾಡ್ತಾ ಇದೀನಿ. ಇವತ್ತು ಹೂನ ಕೈ ಕೊಡ್ತೀರಾ, ನಾಳೆ ಕಿವಿಲೇ ಇಡ್ತೀರಾ. 1 ರೂಪಾಯಿ ತಗೊಂಡಿರೋ ಹೂನ 20 ರೂಪಾಯಿ, 40 ರೂಪಾಯಿ, 50 ರೂಪಾಯಿಗೆಲ್ಲ ಮಾರ್ಬಿಟ್ಟಿದೀನಿ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ, ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ನನ್ನ ಕೈಯಲ್ಲಿ ರೋಸ್ ಇಟ್ಕೊಂಡಿರೋದನ್ನ ನೋಡಿ ಜನ ಎಲ್ಲ ಸಿಕ್ಕಾಪಟ್ಟೆ ವಿಯರ್ಡ್ ಆಗಿ ನೋಡ್ತಾ ಇದಾರೆ. ನಾನು ಯಾವ್ದೋ ಹುಡುಗಿ ಕೊಡಕ್ ಹೋಗ್ತಾ ಇದೀನಿ ಅನ್ಕೊಂಡ್ಬಿಟ್ಟಿರ್ಬೇಕು. ಅಕ್ಕ, ದೇವರನ್ನೇ ರೋಸ್ ಮಾರಕ್ ಬಂದಿದ್ದೀನಿ ಅಕ್ಕ. ಅಯ್ಯೋ ಅಕ್ಕ, ಆಂಟಿ ನಂಬ್ತಾನೆ ಇಲ್ಲ. ಆಂಟಿ ಮಾರಕ್ ಬಂದಿದ್ದೀನಿ ಅಂದ್ರೆ ಇಲ್ಲ ಪ್ರಪೋಸ್ ಮಾಡಕ್ ಬಂದಿದ್ಯಾ ಅಂತ ಅಂತದ. ನಿಮ್ಮ ಹೆಸರು? ಕನ್ನಡ ಬರಲ್ಲ? ಯಾವ ಲ್ಯಾಂಗ್ವೇಜ್? ಮಲಯಾಳಂ? ಕೇರಳ? ನಮ್ ಕೇರಳ ಬನ್ನಿ. ಬರೀ ಕೇಳೋದವ್ರೆ ಸಿಗ್ತಾರೆ. ಇವ್ರಿಗೆ ಪ್ಯಾಕಣ ಇವತ್ತು ಯಾವಾಗಲೂ ನಮ್ಗೆ ಆಗ್ತಾ ಇರ್ತಾರೆ. ಸಿನ್ಸ್ ಹೌ ಲಾಂಗ್ ಯು ಸ್ಟೇಯಿಂಗ್ ಇನ್ ಕರ್ನಾಟಕ? I'm like for 6 months. 6 months? Yeah. Still you did not learn Kannada? No, I'm trying to learn, but you have to be company with the local peoples, but I'm not very much like extrovert. I will be a good company. Yeah, then you teach me. Definitely. I will try to learn then. ನೋಡ್ಗುರು, ಕಲಿಯಕ್ಕೆ ರೆಡಿ ಇದ್ದಾರೆ, ಕಲ್ಸೋರಿಲ್ಲ ಅಷ್ಟೇ. ಏನಿಲ್ಲ, ವೆರಿ ಸಿಂಪಲ್. Yeah, okay. ಓಕೆ, ಹೇಗಿದ್ದೀರಾ? ಹೇಗೆ?
ಹೇಗಿದ್ದೀರಾ? ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಚೆನ್ನಾಗಿದ್ದೀನಿ. ಹಾ. ಹೂ ಬೇಕಾ? ಹೂ ಬೇಕಾ? ಡು ಯು ವಾಂಟ್ ಫ್ಲವರ್? ಬೇಕು ತಗೋ. ಹಿಂಗೆ ಗುರು ಬಿಸ್ನೆಸ್ ಮಾಡೋದು. ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಬೈಯಿಂಗ್ ದಿಸ್ ರೋಸ್. ದಯವಿಟ್ಟು ಕನ್ನಡ ಕಲೀರಿ. ಆಕ್ಚುಲಿ ಏನ್ ಗೊತ್ತಾ, ಪ್ರಪಂಚದಲ್ಲಿ ಪ್ರತಿಯೊಂದಕ್ಕೂ ಬೆಲೆ ಅನ್ನೋದಿದೆ. ಬೆಲೆ ಕಟ್ಟಕ್ಕಾಗದಿರೋ ಒಂದೇ ಒಂದು ವಸ್ತು ಏನಾದ್ರು ಇದೆ ಅಂದ್ರೆ ಅದು ತಾಯಿ ಪ್ರೀತಿ, ಇನ್ನೊಂದು ಹೆಣ್ಣಿಗೆ ಬೆಲೆನೇ ಕಟ್ಟಕ್ಕಾಗಲ್ಲ. ಅಂತ ಹೆಣ್ಣಿನ ಬ್ಯೂಟಿನ ಡಬಲ್ ಮಾಡೋದೇ ಈ ರೋಸು. ಸೊ ಈ ರೋಸ್ಗೆ ಬೆಲೆ ಕಟ್ಟಕ್ಕಾಗಲ್ಲ ಅಂತ ರೋಸ್ನ ಮಾರ್ತಾ ಇದ್ದೀನಿ. ಐಸ್ ಕ್ರೀಮ್ ತಿನ್ನೋಣ ಅಂತ ಇಟ್ಕೊಂಡಿದ್ರೆ ದುಡ್ಡು. ಐಸ್ ಕ್ರೀಮ್ ತಿಂದ್ರೆ ಕೋಲ್ಡ್ ಆಗುತ್ತೆ. ಹೂ ಮುಡ್ಕೊಳ್ಳಿ, ಚೆನ್ನಾಗಿ ಕಾಣಿಸ್ತೀರಾ. ಎಂತಹ ಮಾತು ಹೇಳಿದ್ರೆ ತಂದೆ. ಇಷ್ಟ ದಿನ ಹೂ ಅಂಗಡಿಯವರು ಹೂನ ಮಾರ್ತಾ ಇದ್ರು. ಇವತ್ತು ನಾನು ಹೂ ಅಂಗಡಿಯವ್ರಿಗೆ ಹೋಗಿ ಹೂನ ಮಾರ್ತೀನಿ. ಬನ್ನಿ ಹೋಗೋಣ ಗೈಸ್. ಇವಾಗ ಬೊಕ್ಕೆ ಅಂಗಡಿಯವ್ರಿಗೆ ಮಾರೋಣ. ಅದು ಎಷ್ಟಿದೊಂದು? ಒಂದು ರೋಸ್ 20 ರೂಪಾಯಿ. ನಾನು ಹಿಂಗೆ ಒಂದು ರೋಸ್ 10 ರೂಪಾಯಿ ಕೊಡ್ತೀನಿ, ತಗೋ. ನೀನು 20 ರೂಪಾಯಿ ಮಾರ್ತಿದ್ದೆ, ನಾನು 10 ರೂಪಾಯಿ ಕೊಡ್ತೀನಿ. ಹಾ, ಓಕೆನಾ? ಓಕೆ, 10 ರೂಪಾಯಿ 200 ರೂಪಾಯಿ. ಹಾ, 200 ರೂಪಾಯಿ. ಗೈಸ್ ನಾನಿಂದ ಯೂಟ್ಯೂಬ್ಗೆ ಬಾಯ್ ಬಾಯ್ ಹೇಳ್ತೀನಿ. ಚೆನ್ನಾಗಿದೆ ಇರಪ್ಪ, ವಾಪಸ್ ಕೊಟ್ಬಿಡ್ತೀನಿ ನಿಂಗೆ ವಿಡಿಯೋದಲ್ಲೇ. ಓಕೆ, ಇದು ವಾಪಸ್ ತಗೊಂಡಿದ್ದೀನಿ. ಓಕೆ ಗೈಸ್, ನನಗೆ ಯಾಕೋ ಮನ್ಸೊಪ್ಪಿಲ್ಲ, ಅದಕ್ಕೆ ಕಾಸು ಕೊಟ್ಬಿಟ್ಟು ವಾಪಸ್ ತಗೊಂಬಂದೆ. ಯಾಕಂದ್ರೆ ನನಗೆ ಆಕ್ಚುಲ್ ಬೆಲೆ ಗೊತ್ತು. ನಾನು ಒಂದು ರೋಸ್ಗೆ 1 ರೂಪಾಯಿ ಕೊಟ್ಟು ತಗೊಂಬಂದಿದ್ದು. ಇವರು 1 ರೂಪಾಯಿ ಕೊಟ್ಟೆ ತಗೊಂಬಂದಿರ್ತಾರೆ. ಬಟ್ ಒಂದು ರೋಸ್ಗೆ 20 ರೂಪಾಯಿ ಬೊಕ್ಕೆ ಅಂಗಡಿನಲ್ಲಿ ಮಾರ್ತಾರೆ. ಇಷ್ಟೊತ್ತವರೆಗೂ ರೋಡಲ್ಲಿ ನಾನು ರೋಸ್ನ ಮಾರ್ತಾ ಇದ್ದೀನಿ, ತಗೊಳ್ಳಿ ಅಂತ ಹೇಳ್ಬಿಟ್ಟು ಮಾರ್ತಾ ಇದ್ದೆ. ಬಟ್ ಇವಾಗಿಂದ ಡಿಫ್ರೆಂಟ್ ಆಗಿ ಡೀಲ್ ಮಾಡ್ತೀನಿ. ಡೈರೆಕ್ಟಾಗಿ ಹೋಗಿ ಹೆಣ್ಮಕ್ಳಿಗೆ ರೋಸ್ ಕೊಡ್ತೀನಿ. ಕೊಟ್ಟಿದ್ಮೇಲೆ ಇಷ್ಟು ಕಾಸು ಅಂತ ಹೇಳ್ತೀನಿ. ಹೆಂಗ್ ರಿಯಾಕ್ಟ್ ಮಾಡ್ತಾರೆ ನೋಡಿರಂತೆ. ಈ ತರ ಮಾಡೋದಕ್ಕೂ ಮೀಟರ್ ಬೇಕು. ಮೀಟರ್ ಒಂದು ನಿಮಿಷ ಅಲ್ಲ, ಒಂದು ನಿಮಿಷ ರೀ. ಡೈರೆಕ್ಟ್ ರಿಜೆಕ್ಷನ್ 20 ರೂಪೀಸ್. 20, 40, 60. ಈ ನನ್ನ ಮಗ ನಮ್ಮನ್ನೇ ಏನಾದ್ರು ಮೆಂಟಲ್ ಮಾಡಕ್ ನೋಡ್ತಾವನ. ನಾವೇ ಅಬೇಪಾರಿ ತರ ಹೋಗ್ತಾ ಇದೀವಿ. ಸರಿ, ಗರ್ಲ್ ಫ್ರೆಂಡ್ ಇದಾರಾ? ಇಲ್ಲ. ಸರಿ, ಅಮ್ಮ ಕೊಡಿ. ಅಮ್ಮ ಜೊತೆ ಬಂದಿದ್ದೀರಾ? ನಮಸ್ತೆ, ಆರಾಮ? ಹೌದಾ? ನನ್ನ ಕಡೆಯಿಂದ ಈ ರೋಸ್ ಆಂಟಿ. ಓಕೆ, ತೊಳಿ 50 ರೂಪೀಸ್. ಏನಿಲ್ಲ, ಚೆನ್ನಾಗಿ ಕಾಣಿಸಿದ್ರೆ ಇಬ್ರಿಗೂ ಹೂ ಕೊಟ್ಟ. ಇವಾಗ ನೀವು ವಾಪಸ್ ಕೊಟ್ರೆ ನೀವು ಚೆನ್ನಾಗಿಲ್ಲ ಅಂತ ಹೇಳ್ದಂಗೆ. ಮತ್ತೆ ರೋಸ್ ಕೊಟ್ಬಿಟ್ಟು ಇನ್ನೇನು ಹೇಳ್ಬೇಕು ಕೇಳ್ಬೇಕು. ರೋಸ್ ಕೊಟ್ಬಿಟ್ಟು ಮದ್ವೆ ಆಗ್ತದೆ ಅಂತ ಕೇಳಿದ್ರೆ ಕಾಲ ಕೈ ತಗೊಂತೀರಾ. ಅದಕ್ಕೆ 20 ರೂಪಾಯಿ ಕೇಳ್ತಿದ್ದೀನಿ. 25 ರೂಪಾಯಿ ಸ್ಯಾಲ್ರಿ ಆಗಿಲ್ಲ ಅಂತಿದ್ರಲ್ಲ, ಅದು ನ್ಯೂಸ್ ಚಾನಲ್ ಅಲ್ಲಿ ತಾನೇ ಕೆಲಸ ಮಾಡೋದು. ಸ್ಯಾಲ್ರಿ ಇಲ್ಲ ಅಂತ ಅಂದ್ರು. ಮೀಡಿಯಾದವ್ರು ಅರ್ಥ ಮಾಡ್ಕೊಂಡು ಇನ್ ಯಾರು ಅರ್ಥ ಮಾಡ್ಕೊಂತಾರೆ? ಪರವಾಗಿಲ್ಲ. ಸೋಷಿಯಲ್ ಮೀಡಿಯಾ. ಏನ್ರಿ ಮೀಡಿಯಾ? ಸೋಷಿಯಲ್ ಮೀಡಿಯಾ. ಗರ್ಲ್ ಫ್ರೆಂಡಾ? ತಗೊಳ್ಳಿ ಬ್ರೋ. ಇನ್ನೊಂದು ಕೊಡ್ಲಾ ಬ್ರೋ? ನನಗಂತೂ ಅದೃಷ್ಟ ಇಲ್ಲ, ನೀವಾರು ತಗೊಳ್ಳಿ ಬ್ರೋ. ಇನ್ನೊಂದು ಕೊಡ್ಲಾ ಬ್ರೋ? ಇಟ್ಕೊಳ್ಳಿ ಬ್ರೋ. ಇದಕ್ಕಿಂತ ಸೇವೆ ಇನ್ನೇನ್ ಮಾಡ್ಲಿ? ಎಕ್ಸ್ಕ್ಯೂಸ್ ಮೀ, 1 ಸೆಕೆಂಡ್. ಕನ್ನಡ ಬರುತ್ತಾ? 20, 40, 60 ರೂಪೀಸ್. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ವಿಚ್ ಇಸ್ ಯೋರ್ ಮದರ್ ಟಂಗ್? Bengali. In Bengali, how will tell I love you? No, I'll not tell you to you. ಅವ್ರು ಗಾಬರಿ ಆಗ್ತಾಳೆ. No, don't worry. আমি তোমাকে ভালোবাসি. হ্যাঁ? আমি তোমাকে ভালোবাসি. ಅಮಿತ್ಗೆ আমি ತುಮಕೋ ಭಾಲೋಬಾಸಿ. ಅಮಿತ್ಗೆ ತೊಮ್ಮಕ್ಕೆ ಭಾಲೋಬಾಸಿ. ನಮ್ಮ ಕನ್ನಡದಲ್ಲಿ ಚೆನ್ನಾಗಿದೆ, ನಾನೇನೋ ಪ್ರೀತಿಸ್ತಾ ಇದ್ದೀನಿ. ಓಕೆ, ಐ ವಿಲ್ ಗಿವ್ ಇಟ್ ಫ್ರೀಲಿ. ಓಕೆ, ಬಟ್ ಒನ್ ಕಂಡೀಷನ್, ಯು ಹ್ಯಾವ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸಬ್ಸ್ಕ್ರೈಬ್. ನೀವು ಬೆಂಗಾಲಿ ಸಬ್ಸ್ಕ್ರೈಬರ್ ನಮ್ಗೆ ಮೈನಲ್ಲೆಲ್ಲ ತೋರಿಸಿ ಕನ್ನಡ ಕಲೀರಿ. ಓಕೆ, ಈ ರೋಸ್ ಏನಕ್ಕೆ ಹೇಳಿ ಫ್ರೀ ಕೊಟ್ಟಿರೋದು? ದಿಸ್ ಇಸ್ ಶಾಂತಿ, ದಿಸ್ ಇಸ್ ಕ್ರಾಂತಿ. ಎರಡು ಸೇರಿದ್ರೆ ಕನ್ನಡದ ಆಸ್ತಿ. ಓಕೆ, ಅದು ಪ್ರೀತಿ. ಅದು ಹಿಡ್ಕೊಂಡ್ಲಿ ಅವರು. ಓಕೆ, ಕನ್ನಡ ಕಲೀರಿ. ಬಾಯ್. ಇವಾಗ ಏನಕ್ಕೋಸ್ಕರ ಎಲ್ರಿಗೂ ಫ್ರೀಯಾಗಿ ಕೊಡ್ತಾ ಇದೀನಿ ಅಂದ್ರೆ ದರ್ ಇಸ್ ಓನ್ಲಿ ಒನ್ ಲಾಜಿಕ್. ನಾನು 100 ರೂಪಾಯಿ ಕೊಟ್ಟು ತಗೊಂಡ್ಬಂದಿರೋ ಅಂತ ಈ ರೋಸಸ್ನ 1000% ಪ್ರಾಫಿಟ್ ಇಟ್ಕೊಂಡು ಮಾರಿದ್ದೀನಿ. ಸೊ ಇನ್ನೂ ನನಗೆ ಮಾರೋದಕ್ಕೆ ಇಷ್ಟ ಇಲ್ಲ, ಯಾಕಂದ್ರೆ ಆಲ್ರೆಡಿ ರೋಸಸ್ ಎಲ್ಲ ಒಣಗೋಗ್ತಾ ಇದೆ. ಸೊ ಇವಾಗ ಇರೋ ಅಂತ ಅಷ್ಟು ರೋಸಸ್ನ ನಮ್ಮ ಜನರಿಗೆ ಫ್ರೀಯಾಗಿ ಕೊಟ್ಟು ಅವ್ರ ಮುಖದಲ್ಲಿ ಒಂದು ನಗುನ ತರ್ಸೋಣ. ಯು ವಾಂಟ್ 2 roses? ಗಿವ್ ಮಿ 100 ರೂಪೀಸ್. ಕನ್ನಡ ಬರಲ್ಲ ನಿಮ್ಗೆ? ರೋಸ್ ವಾಪಸ್ ಕೊಡು. ನಿಮ್ಮ ಅಮ್ಮಗ? ಗುಲಾಬಿಯು ನಿನಗಾಗಿ, ಇದು ಚೆಲ್ಲುವ ಪರಿಮಳ ನಿನಗಾಗಿ, ಈ ಹೂವಿನಂದ ಪ್ರೇಯಸಿ. ಯಾವಾಗ ಎಲ್ರಿಗೂ ನೀವು ಹೂ ಕೊಡ್ತೀರಾ, ಇವತ್ತು ನಾನು ನಿಮಗೂ ಹೂವ ಕೊಡ್ತಾ ಇದ್ದೀನಿ. ಖುಷಿನ ಆಂಟಿ?
ಆಂಟಿ ಮಗದಲ್ಲಿ ಖುಷಿ ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ. ಹ್ಯಾಪಿಯಾಗಿದೆ ನಂಗೆ ಈಗ ಜೀವನದಲ್ಲಿ ಖುಷಿಯಾಗಿದೆ. ಒಂದು ಒಳ್ಳೆ ಸರ್ವಿಸ್ ಮಾಡ್ತಾ ಇದ್ದೀರಾ. ಯಂಗ್ಸ್ಟರ್ಸ್ ಗೆ ಕೊಟ್ರೆ ತುಂಬಾ ವ್ಯಾಲ್ಯೂ ಇರುತ್ತೆ. ಯಂಗ್ಸ್ಟರ್ಸ್ ಕೊಟ್ರೆ ಮೋಸ ಮಾಡ್ಬಿಡ್ತಾರೆ, ಆದ್ರೆ ನಿಮಗ್ ಕೊಟ್ರೆ ಪ್ರೀತಿ ಕೊಡ್ತೀರಾ. ಪ್ರಪಂಚದಲ್ಲಿ ಒಳ್ಳೆತನ ಜಾಸ್ತಿ ಬರ್ಬೇಕು, ಇವಾಗ ಕಳ್ಳತನ ಜಾಸ್ತಿ ಆಗ್ಬಿಟ್ಟಿದೆ. ಅಷ್ಟೇ. ಥ್ಯಾಂಕ್ ಯು. ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್. ಫೈನಲ್ ಆಗಿ ನನ್ನ ಹತ್ರ ಒಂದಿಷ್ಟು ಹೂ ಸಿಕ್ಕಿತ್ತು. ಸೊ ಬ್ರೋ ಸಿಕ್ಕರು. ನಿಮ್ಮ ಹೆಸರು? ವೆಂಕಟೇಶ್. ಈ ಹೂನ ತಗೊಂಡು ನಿಮ್ ಹುಡುಗಿರು ಕೊಟ್ಬಿಡಿ. ಥ್ಯಾಂಕ್ಸ್ ಬ್ರೋ. ಓಕೆನಾ? ಖುಷಿನಾ? ಖುಷಿ ಬ್ರೋ. ಓಕೆ ಬ್ರೋ, ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಪಾಪ ಅವ್ರ ಹುಡುಗಿಗೆ ಹೂ ಕೊಡಬೇಕು ಅಂತ ಕೇಳಿದ್ರು. ಸೊ ನನ್ನ ಹತ್ರ ಮಿಕ್ಕಿದ ಅಷ್ಟು ಹೂನು ಕೊಟ್ಟು ಕಳಿಸಿದೆ. ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ಒಂದಿಷ್ಟು ಜನಕ್ಕೆ ಹೂನ ಡಬಲ್ ರೇಟಿಗೆ ಮಾರಿದ್ದೀನಿ, ಟ್ರಿಬಲ್ ರೇಟಿಗೆ ಮಾರಿದ್ದೀನಿ, ಒಂದಿಷ್ಟು ಜನಕ್ಕೆ ಫ್ರೀಯಾಗಿ ಕೊಟ್ಟಿದ್ದೀನಿ. ಈಗ ನಿಮ್ಮ ತಲೆಯಲ್ಲಿ ಓಡ್ತಾ ಇರ್ಬೋದು, ಇವನು ಇಷ್ಟೆಲ್ಲ ಹೂನ ಮಾರಿದ್ನಲ್ಲ, ದುಡ್ಡನ್ನ ಏನು ಮಾಡ್ತಾನೆ ಅಂತ ಹೇಳಿ. ಅದನ್ನ ನಿಮ್ಮ ಮುಂದೆ ಇಡ್ತೀನಿ. ಅದಕ್ಕೂ ಮುಂಚೆ ನಾನು ಇನ್ವೆಸ್ಟ್ ಮಾಡಿದ್ದು ಜಸ್ಟ್ 100 ರೂಪೀಸು, ಆದರೆ ನಾನು ದುಡ್ದಿದ್ದು ಒಂದು 4-5 ಅವರ್ಗೆ 1000 ರೂಪೀಸ್ನ ದುಡ್ದಿದ್ದೀನಿ. ಇವಾಗ ಆ ದುಡ್ಡನ್ನ ಏನು ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ, ಬನ್ನಿ. ನಾನು ಇವಾಗ ಮತ್ತೆ KR ಮಾರ್ಕೆಟ್ಗೆ ಬಂದಿದ್ದೀನಿ. ಹೇಗೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನೋ ಮಾತಿದ್ಯೋ, ನಾನು ಎಲ್ಲಿಂದ ಹೂನ ತಗೊಂಡೋದೆ, ದುಡ್ದಿರೋ ಅಂತ ದುಡ್ಡನ್ನ ಅಲ್ಲೇ ತಗೊಬಂದು ಕೊಡಬೇಕು ಅಂತ ಹೇಳಿ ಇಲ್ಲಿಗೆ ಬಂದಿದ್ದೀನಿ. ಇಲ್ಲಿ ಯಾರು ಸಿಕ್ಕಾಪಟ್ಟೆ ಕಷ್ಟಪಟ್ಟು ಹೂನ ಮಾಡ್ತಾ ಇದಾರೆ ಅಂಥವ್ರಿಗೆ ಹೆಲ್ಪ್ ಮಾಡೋಣ. ಇಲ್ಲಿ ಸಿಕ್ಕಾಪಟ್ಟೆ ಜನ ಹೂನ ಮಾಡ್ತಾ ಇದಾರೆ. ಈಗ ಹೋಗಿ ಯಾರಿಗೆ ಕೊಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಸೊ ಇಲ್ಲಿ ಯಾರು ಅಂಗಡಿ ಹಾಕಿದ್ದಾರೆ ಅವ್ರನ್ನ ಹೋಗಿ ಕೇಳೋಣ, ಯಾರಿಗೆ ಕೊಡ್ಬೇಕು ಅಂತ ಹೇಳಿ. ಅವ್ರು ಯಾರನ್ನ ತೋರಿಸ್ತಾರೋ ಅವ್ರಿಗೂ ಕೊಟ್ಬಿಡೋಣ. ಬ್ರೋ, ಆಕ್ಚುಲಿ ನಾನೊಬ್ಬ ಯೂಟ್ಯೂಬರು. ಸೊ ಲೈಕ್ ನಾನು ನೀವು ಮಾರ್ಕೆಟ್ ಇಂದ ಹೂನ ತಗೊಂಡೋಗಿ ಮಾರಿದ್ದೆ, ಒಂದು ಕಾನ್ಸೆಪ್ಟ್ ಮಾಡಿದ್ದೆ. ಸೊ ಅದರಲ್ಲಿ ಒಂದಿಷ್ಟು ಅಮೌಂಟ್ ಬಂದಿದೆ. ಸೊ ಇಲ್ಲಿ ಯಾರಾದ್ರೂ ಬಡವ್ರಿಗೆ ಹೆಲ್ಪ್ ಮಾಡಬೇಕು ಅಂತ ಹೇಳಿ ಇವತ್ತು ಬಂದಿದ್ದೀನಿ. ಸೊ ನಿಮ್ಗೆ ಯಾರಾದ್ರೂ ಗೊತ್ತಿರೋರು ಇದಾರ ಬ್ರೋ ಇಲ್ಲಿ? ಅಂದ್ರೆ ವಯಸ್ಸಾದವರು ತುಂಬಾ ಜನ ಸಿಗ್ತಾರೆ ಬ್ರೋ, ತುಂಬಾ ಕಷ್ಟದಲ್ಲಿ ಇರೋರು ಕೊಡಿ. ಓಕೆ, ಅದೇ ಅಂಥವ್ರನ್ನ ಯಾರು ಹುಡುಕ್ಬಿಟ್ಟು ಕೊಡೋಣ ಅಂತಾನೆ. ಸೊ ನಿಮ್ನ ಕೇಳಿದ್ರೆ ಐಡಿಯಾ ಸಿಗುತ್ತೆ ಅಂತ ಕೇಳ್ತಾ ಇದ್ದೀನಿ. ಬನ್ನಿ ಬ್ರೋ, ತೋರಿಸ್ತೀರಾ? ತೋರಿಸ್ತೀನಿ. ಮನೆಗೆ ತುಂಬಾ ಅಪ್ಪ ಅಮ್ಮ ಮಕ್ಕಳು ಯಾರು ಸಾಕ್ದಿರೋರು, ವಯಸ್ಸಾದವರು ತುಂಬಾ ಇದ್ದಾರೆ, ಅವ್ರು ಕೊಡೋಣ ಬನ್ನಿ. ಹಾ ಬ್ರೋ, ಅಂಥವ್ರು ಕೊಟ್ರೆ ಅಟ್ಲೀಸ್ಟ್ ಹೆಲ್ಪ್ ಆಗುತ್ತೆ. ಗ್ರೇಟ್ ಜಾಬ್. ಥ್ಯಾಂಕ್ ಯು ಬ್ರೋ. ಅದರಲ್ಲೇನು ಕೊಡೋಣ ಬ್ರೋ. ಹಾ, ಎಷ್ಟು? 60. ನಿಮ್ಮ ಹೆಸರೇನು? ಶಾಂತಮ್ಮ. ಎಷ್ಟು ವರ್ಷ ನಿಮ್ಗೆ ವಯಸ್ಸು? 70 ವರ್ಷ. ಈಗಲೂ ಬಂದು ಹೂ ಮಾರ್ತೀರಾ? ಅಮ್ಮ, ನಂಗೇನಿಲ್ಲ, ಈ ಕಾಸನ್ನ ಇಟ್ಕೊಳ್ಳಿ. ಇದು ನಾನ್ ಕೊಡ್ತಾ ಇರೋದಲ್ಲ, ನಾನು ಹೂ ಮಾರ್ಬಿಟ್ಟು ಸಂಪಾದನೆ ಮಾಡಿದ ದುಡ್ಡು. ಅದನ್ನ ಯಾರಿಗಾದ್ರೂ ಒಬ್ರು ಕೊಡ್ಬೇಕು ವಯಸ್ಸಾದವ್ರಿಗೆ ಅಂತಿದ್ದೆ. ಇವ್ರು ಕರ್ಕೊಂಡ್ಬಂದ್ರು. ಮಾರ್ಕೆಟ್ ಅಲ್ಲಿ ಒಂದು 10 ಥರ ಮಾರ್ಕೊಂಡು ಜೀವನ ಮಾಡುತ್ತಾರೆ. ಒಳ್ಳೇದಾಗ್ಲಿ ಅಂತ ಕೊಡ್ತೇವೆ. ಇಷ್ಟು ವಯಸ್ಸಲ್ಲಿ ಬಂದಿದ್ದೀವಿ, ಪರವಾಗಿಲ್ಲ, ಖುಷಿ ಬಂದಿ. ಹೌದಾ? ಅದಕ್ಕೆ ಕೊಡೋಣ ಅಂತ. ಓಕೆ, ಥ್ಯಾಂಕ್ ಯು ಸೋ ಮಚ್ ಬ್ರೋ, ನೀವು ಕರ್ಕೊಂಡ್ ಬಂದಿದ್ದಕ್ಕೆ. ಅಮ್ಮ, ಅದು ಏನಾದ್ರು ಯೂಸ್ ಮಾಡ್ಕೊಳ್ಳಿ. ಓಕೆ, ಅಳ್ಬೇಡಿ, ಅಳಿಗೇನೆ ಕಾಯ್ತು. ನಮ್ಗೆ ಜೀವನದಲ್ಲಿ ಎಲ್ಲ ಇದ್ರೂ ಎಷ್ಟೋ ಸಾರಿ ಸೋಂಬೇರಿಗಳ ತರ ಇರ್ತೀವಿ. ಆದ್ರೆ ಅಜ್ಜಿ ಪಾಪ 70 ವರ್ಷ ವಯಸ್ಸಲ್ಲೂ ಬೆಳಗ್ಗೆ 5 ಗಂಟೆಗೆ ಮಾರ್ಕೆಟ್ ಬಂದು ಹೂನ ಮಾರ್ತಾರೆ. ಅಜ್ಜಿ ಉದ್ದೇಶ ದುಡ್ಡು ಮಾಡ್ಬೇಕು ಅಂತಲ್ಲ, ಜೀವನ ಸಾಗಿಸ್ಬೇಕು ಅಂತ ಹೇಳಿ. ಅಜ್ಜಿಯಿಂದ ನೋಡ್ ಕಲಿಯೋದಕ್ಕೆ ಸಿಕ್ಕಾಪಟ್ಟೆ ವಿಷಯಗಳಿದೆ. ನಾನು ದುಡ್ದಿದ್ದ ದುಡ್ಡನ್ನ ಅಜ್ಜಿ ಕೊಟ್ಟಾಗ ನಿಜವಾಗ್ಲೂ ನನಗೆ ಖುಷಿ ಆಯ್ತು. ಡೆಫಿನೆಟ್ ಆಗಿ ಆ ದುಡ್ಡು ಅಜ್ಜಿಗೆ ಏನಕ್ಕಾದ್ರೂ ಹೆಲ್ಪ್ ಆಗೇ ಆಗುತ್ತೆ. ಇವಾಗ ಕಾಮೆಂಟ್ ಸೆಕ್ಷನ್ ಅಲ್ಲಿ ಬ್ರೋ ನೀವು ಸೂಪರ್ ಅಂತ ಹೇಳಿ ನನ್ನ ದೇವ್ರು ಮಾಡಕ್ ಹೋಗ್ಬೇಡಿ. ನಿಜವಾಗ್ಲೂ ನೀವೇನಾದ್ರೂ ನನ್ನ ಅಪ್ರಿಷಿಯೇಟ್ ಮಾಡ್ಬೇಕು ಅಂತಂದ್ರೆ ನನ್ನ ಮಾಡಕ್ ಹೋಗ್ಬೇಡಿ. ನನ್ನ ಹತ್ರ ಹೂನ ಯಾರು ಡಬಲ್ ರೇಟ್ ತಗೊಂಡ್ರೋ ಅವ್ರಿಗೆ ಅಪ್ರಿಷಿಯೇಟ್ ಮಾಡಿ. ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ದಿನಗಳಲ್ಲಿ ಏನ್ ಕೆಲಸ ಮಾಡಬೇಕು ಅನ್ನೋದನ್ನ ಕಮೆಂಟ್ ಮಾಡಿ. ಡೆಫಿನೆಟ್ ಆಗಿ ಮಾಡುವಂತ ಪ್ರಯತ್ನ ನನ್ನ ಕಡೆಯಿಂದ ಇರುತ್ತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನಾವು ಮಿಸ್ ಮಾಡ್ಕೊಳ್ತಾರೆ. ಬಾಯ್. ಹಸಿದಾಗ ಅನ್ನ, ದಣಿದಾಗ ನೀರು, ಕೊಡದಿದ್ದ ಮೇಲೆ ಏನ್ ಚಂದ.